ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಲೈವ್ಗೆ, ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮಿಂಚಿನ ಸಂಚಾರ ಆಗಿದೆ. ಮಿಂಚಿನ ಸಂಚಾರ ಯಾರ ಮೂಲಕ ಆಗಿದೆ ಅಂದರೆ ನಿಮ್ಮ ಪ್ರೀತಿಯ ತಾಕತ್ತಿನ ದೊರೆ ರಿಟೈರ್ಡ್ SP SK ಉಮೇಶ್ ಅವರ ಆಗಮನದ ಮೂಲಕ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ತೆ ಸರ್. ಕಳೆದ ಒಂದು ವರ್ಷದಿಂದ ಮಿಸ್ಸಿಂಗ್ ಆಗಿದ್ರು SK ಉಮೇಶ್ ಸರ್. ನಾವು ಪತ್ತೆ ಹಚ್ಚುವ ಪ್ರಯತ್ನವನ್ನು ಭಾಳ ಮಾಡಿದ್ವಿ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು ಅನ್ಕೊಂಡಿದ್ವಿ, ಆದರೆ ಪೊಲೀಸ್ ವಿರುದ್ಧ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ತಗೊಳ್ಳಲ್ಲ ಅಂತೇಳಿ ಸುಮ್ಮನೆ ಆದ್ವಿ. ಆಮೇಲೆ ಪತ್ತೆ ಆದರೂ ಎಲ್ಲಿ ಅಂದರೆ ಕನಕಪುರ ರೋಡಲ್ಲಿ ಒಂದು ಫಾರ್ಮ್ ಹೌಸಲ್ಲಿ. ಸೊ ಫುಲ್ ರೈತನ ಥರ ಕೆಲಸ ಮಾಡ್ತಾಯಿದ್ರು ಉಮೇಶ್ ಸರ್. ಓಕೆ, ಅವರೇ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ರು, ನಾನು ನೋಡಿದೆ. ಸೊ ಹೀಗಾಗಿ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಸರ್ ಅಂತ ಹೇಳಿ ವಾಪಸ್ ಬಂದಿದ್ದೆ. ಇವತ್ತು ಈ ಒಂದು ಜನವರಿಯ ಕೊನೆ ಭಾಗದಲ್ಲಿ ಸಿಕ್ಕಿದ್ದಾರೆ ಸರ್. ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಗೌರೀಶ್ ಅವರೇ. ನನಗೆ ನಿಮ್ಮದು ಏನು ಗೌರಿ ಶಕ್ಕಿ ಸ್ಟುಡಿಯೋ ಅನ್ನುವಂಥದ್ದು ನನಗೆ ಭಾಳ ತುಂಬ ಅವಿನಾವವಾದಂಥ ಸಂಬಂಧ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂಥರ ನಿಮ್ಮ ಸ್ಟುಡಿಯೋ ಎಸ್ಪೆಷಲಿ ಕಂಪೇರ್ ಟು ಎನಿ ಅದರ್ ಸ್ಟುಡಿಯೋ, ನಾನು ತುಂಬ ಸ್ಟುಡಿಯೋಗಳಿಗೆ ಹೋಗಿರುವಂಥ ಅನುಭವ ಇದೆ. ಮತ್ತು ಅಲ್ಲಿ ಆಗ್ತಕ್ಕಂಥ ತಗೊಳ್ಳುವಂಥ ವಿಚಾರಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಇಲ್ಲಿ ನೀವು ಮಾತಾಡ್ಸಕ್ಕಂಥ ಅತ್ಯಂತ ಎತ್ತರದ ವಿದ್ವತ್ ಬಗ್ಗೆ ನನಗೆ ಭಾಳ ಅದ್ರ ಬಗ್ಗೆ ಕಾಳಜಿ ಇದೆ. ಇಲ್ಲಿ ಬರ್ತಕ್ಕಂಥ ಯಾರೋ ರೈಟರ್ಸ್ ಬರ್ತಾರೆ, ಅವ್ರನ್ನ ನಾನು ಮಾತಾಡಿಸುವಂಥದ್ದಕ್ಕೆ ಆಗಲಿ, ಅವ್ರು ಕೇಳಿಸ್ಕೊಳ್ಳುವಂಥದ್ದಕ್ಕೆ ಆಗಲಿ, ಮತ್ತು ಇಲ್ಲಿ ನಡೆಯುವಂಥ ಚಟುವಟಿಕೆಗಳು ನನ್ನ ಲೆಕ್ಕದಲ್ಲಿ ಭಿನ್ನ, ಬೇರೆ ಒಂದು ಸ್ಟುಡಿಯೋಗಳಿಗಿಂತ ಒಂದು ಭಿನ್ನವಾಗಿ ಇರ್ತಕ್ಕಂಥ ಸ್ಟುಡಿಯೋ ನಿಮ್ಮದು. ಇದು ನಾವು ಪ್ರಾರಂಭ ಮಾಡಿದ್ದು, ನಾನು ಬಂದಾಗ 82,000 ತಮ್ಮಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದರು. ಈಗ 1 ಮಿಲಿಯನ್ಗೆ ಹೋಗ್ತಕ್ಕಂಥ ಒಂದು ಸುಸಂದರ್ಭ ಬಂದಿದೆ. ಆ ಕಾರಣಕ್ಕೋಸ್ಕರ ಮುಖ್ಯ ಕಾರಣಗಳಲ್ಲಿ ನೀವು ಅತ್ಯಂತ ಮುಖ್ಯ ಕಾರಣ. ನಾನು ನನ್ನ ಕೆಲಸ ಮಾಡಿದೆ ಅಷ್ಟೇ. ನಾನು ಏನನ್ನು ತಲುಪಿಸ್ಬೇಕಾಗಿತ್ತು, ಏನು ನಾನು ಹೇಳ್ತಕ್ಕಂಥದ್ದು ಮಹಾನ್ ವಿದ್ವತ್ ಇಲ್ಲದೆ ಹೋದ್ರೂ ತಾವೆಲ್ಲೋ ಬಳಲಿದ್ದಾಗ, ತಾವೆಲ್ಲೋ ದಣವಾಗಿದ್ದಾಗ, ತಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾಗ, ಬೋರ್ ಆಗ್ತಾಯಿದೆ ಎನ್ಬೇಕಾದಾಗ, ಯಾರೂ ಇಲ್ಲ, ನಾನೊಬ್ಬನೇ ಒಂಟಿಯಾದೆ ಎನ್ಬೇಕಾದಂಥ ಸಮಯದಲ್ಲಿ ನನ್ನ ಕಥೆಗಳನ್ನ ನೀವು ಕೇಳಿರ್ಬೋದು. ಯಾಕೆಂದರೆ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ ಯಾವುದೇ ಸಮಯದಲ್ಲಿ ಕೆಲವಷ್ಟು ಉಪಯೋಗಕ್ಕೆ ಬಂದಿದೆ ಅಂತ ತುಂಬ ಜನ ಹೇಳ್ತಾರೆ. ಬಹಳಷ್ಟು ಉಪಯೋಗ ಬಂದಿದೆ ಸರ್. ಅಪರಾಧಗಳಿಗೆ ಸಂಬಂಧಪಟ್ಟಾಗೆ ಹೇಗೆ ನಾವು ಅದನ್ನು ತಡೆಗಟ್ಕೋಬೋದು, ಹೇಗೆ ಮನುಷ್ಯರನ್ನ ನಂಬೋದು, ಹೇಗೆ ನಂಬಾರ್ದು, ಮತ್ತು ಈ ಥರದ್ದು ಎಲ್ಲ ಥರವಾದಂಥ ಕೆಲವಷ್ಟು ವಿಚಾರಗಳನ್ನ ಬಳಸ್ಕೊಂಡು ಹಲವಾರು ಜನ ನನ್ನ ಜೊತೆ ಮಾತಾಡ್ತಾ ಇರ್ತಕ್ಕಂಥದ್ದು ಇತ್ತು. ನನ್ನ ಖುಷಿನೂ ಆಗ್ತಾಯಿತ್ತು. ಕಂಟಿನ್ಯೂಸ್ ಆಗಿ ನಾನು ಫೋನ್ ಮಾಡ್ತಾನೇ ಇದ್ದರು, ಯಾವಾಗ ಬರ್ತೀರಿ ಸರ್, ಬರಲ್ವಾ ಸರ್ ನೀವು? ನನಗೆ ಡೈಲಿ 1-2 ಕಾಲಂತೂ 100ಕ್ಕೆ 100 ಬರ್ತಿದ್ದು. ಖಂಡಿತ ಬರ್ತೀನಿ ನಾನು. ಮತ್ತು ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಕೋರ್ಟ್ಗಳ ಎವಿಡೆನ್ಸಸ್ಗಳು ತುಂಬ ಜಾಸ್ತಿ ಆಗಿದೆ, ಅವೆಲ್ಲ ಮುಗಿಸ್ಕೊಂಡು ಬರ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ಇವತ್ತು ನಾನು ಬಂದಿದ್ದೀನಿ. ಮತ್ತು ಇನ್ನು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಥ ಭಾಳ ಪ್ರಮುಖವಾದಂತಹ ಏನು ರೌಡಿಸಮ್ ಅಂತ ಅನ್ನುವಂಥದ್ದು ಏನಿತ್ತೋ ಇನ್ನೊಂದು ಭಾಗ, ಅದನ್ನು ನಾನು ಮಾತಾಡಬೇಕಾಗಿತ್ತು. ಮತ್ತು ಅದಕ್ಕೆ ಸುಮ್ಮನೆ ಹಾಗೆ ಬಂದು ನಾನು ಮಾತಾಡ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅದು. ಯಾಕಂದರೆ ತುಂಬ ಅದಕ್ಕೆ ಸಂಶೋಧನೆಗಳು ನಾನು ಏನು ಹಿಂದೆ ಮಾಡಿದ್ದೆ, ಮತ್ತು ಅದ್ರ ಡಾಕ್ಯುಮೆಂಟೇಷನ್ಗಳು ಏನು ಮಾಡಿದ್ದೆ, ಅದ್ರ ಜೊತೆ ನಮ್ಮ ಒಡನಾಟ ಆಗಿತ್ತು, ಮತ್ತು ನಾವೇನು ಕೇಳಿಸ್ಕೊಂಡಿದ್ದು, ಮತ್ತು ಏನೇನು ದಾಖಲಾತಿಗಳನ್ನ ನಾವು ಆ ಭಾಗದಲ್ಲಿ ನೋಡಿದ್ವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ಸ್ವಲ್ಪ ನಮಗೆ ಸಂಶೋಧನೆಯೂ ಸಹ ಏನೇ ಮಾತಾಡಬೇಕಾದ್ರೂ ವಿತೌಟ್ ನಾವೇನು ಅದಕ್ಕೆ ಪ್ರಿಪ್ರೇಷನ್ನು ಸಂಶೋಧನೆಗಳನ್ನ ಮಾಡಲೇಬೇಕಾಗ್ತದೆ. ನಾವು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಅನುಭವಗಳನ್ನ ನಾವು ಹೇಳೋದು ಭಾಳ ಸುಲಭ ಆಗ್ಬಿಡ್ತದೆ. ನಾನು ನೋಡದೇ ಇರ್ತಕ್ಕಂಥದ್ದನ್ನ, ನಾನು ಮಾಡದೇ ಇರ್ತಕ್ಕಂಥದ್ದನ್ನ ಹೇಳ್ಬೇಕಂತ ಸಮಯದಲ್ಲಿ ಅತ್ಯಂತ ಜಾಸ್ತಿ ಖಚಿತತೆ ಬೇಕಾಗ್ತದೆ. ಎಕ್ಸಾಕ್ಟ್ಲಿ. ಆ ಕಾರಣಕ್ಕೋಸ್ಕರನೇ ಇವತ್ತು ಒಳ್ಳೆ ಸುಸಂದರ್ಭ. ಇದನ್ನೆಲ್ಲನೂ ನೀವು ಇವತ್ತೇ ನನ್ನ ಲೆಕ್ಕದಲ್ಲಿ ನೀವು 1 ಮಿಲಿಯನ್ನ ಮುಗಿಸ್ತೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ. ಅದ್ಭುತವಾದಂತಹ ನಿಮಗೆ ಬೇಕಾದಂತಹ ನಿಮ್ಮ ಅರ್ಧ ಗಂಟೆ ನಿಮ್ಗೆ ಹೆಂಗೆ ಹೋಗ್ತು ಅಂತ ಅನ್ನುವಂಥದ್ದನ್ನ ಕಳೆದು ಬಿಡ್ತೀರಿ ಅಂತ ಅನ್ನುವಂಥದ್ದು. ಯಾಕೆಂದರೆ ನೀವೆಲ್ಲ ತುಂಬ ಈ ಸಾರಿ ಏನು ಬಿಗ್ ಬಾಸ್ನ ಅನುಭವಿಸಿದ್ದೀರಿ, ತುಂಬ ಎಂಟರ್ಟೈನ್ ಆಗಿದ್ದೀರಿ. ಎಲ್ಲೋ ಏನೋ ಗ್ಯಾಪ್ ಮಿಸ್ ಆಗೋಗ್ಬಿಡ್ತಲ್ಲಪ್ಪ ನಮಗೆ, ಏನೋ ಅರ್ಧ ಗಂಟೆ ನನಗೆ ಹಂಗಂತ ಹೆಂಗಪ್ಪ ಹಿಂಗೆ 1 ಅವರ್ ಕಳೀದು, ಅರ್ಧ ಗಂಟೆ ಹೆಂಗೆ ಕಳೀದು, ಯಾಗೋ ಆ ಟೈಮಲ್ಲಿ ಯಾಗೋ ಬರ್ತಿತ್ತು ಅನ್ನುವಂಥ ವಯಸ್ಸಾದವರೆಲ್ಲ ಸಹ ಈ ಸಾರಿ ತುಂಬ ಜನ ನನಗೆ ಮಾತಾಡೋಕ್ಕೆ ಶುರು ಮಾಡಿದರು. ಹೌದು, ಏಜ್ಡು, ರಿಟೈರ್ಡು, ಸಾರ್ ಯಾಗೋ ಬರ್ತಿತ್ತು, ಹೆಂಗೋ ಎಂಟರ್ಟೈನ್ ಆಗಿಬಿಡ್ತಿದ್ವಿ ಹಾಗೆ ಹೀಗೆ ಅಂತ. ಆಯಿತು, ನಾವ್ಯಾಕೆ ನಿಮ್ಗೊಂದು ಸ್ವಲ್ಪ ಈ ಥರದ್ದು ಒಂದು ವಿಚಾರಗಳನ್ನ ತಿಳಿಸಿ, ಬೇಕೋ ಬೇಡವೋ ನಿಮಗೆ ಅನ್ನಿಸಿದ್ರೆ, ನಿಮಗೆ ಬೇಕು ಅಂತ ಅಂದರೆ ಈ ವಿಚಾರ ನಮಗೆ ಬೇಕು, ತಿಳ್ಕೋಬೇಕು, ಬೆಂಗಳೂರಿಗೆ ಸಂಬಂಧಪಟ್ಟಂಥ ವಿಚಾರಗಳು ನಮಗೆ ಬೇಕು ಅನ್ನುವಂಥದ್ದನ್ನ ಯಾವಾಗಾದರೂ ಪುರುಷತ್ತಾದಾಗ ನೀವು ಕೇಳ್ತೀರಿ ಖಂಡಿತವಾಗ್ಲೂ ಅಂತೇಳಿ ಈಗ ನಾವು ಮತ್ತು ಇವರು ಸೇರ್ಕೊಂಡು ಪ್ರಾರಂಭ ಮಾಡಿದ್ದೀವಿ. ಈಗ 1 ಮಿಲಿಯನ್ ನೀವು ಈ ಸಾರಿ ಖಂಡಿತವಾಗ್ಲೂ ಇವತ್ತು ಮುಗಿಸ್ತೀರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಸುಮಾರು ದಿನಗಳಿಂದ ಈ ಗಿಫ್ಟ್ ಹಾಗೆ ಉಳ್ಕೊಂಡಿತ್ತು ಸರಿ ಕೊಡುವಂಥದ್ದು. ಇದು ನಮ್ಮ
ಸುಕನ್ಯಾ ನಮ್ಮ TV9 ಎಕ್ಸ್ ಎಂಪ್ಲಾಯಿ, ಅವ್ರದ್ದೇ ಒಂದು ಬ್ರ್ಯಾಂಡು T9 ಅಂತ. ಸೊ ಆ ಒಂದು ಇದು ಟೀ ಪೌಡರ್ ಸರ್ ಇದು. ಸೊ ಸುಕನ್ಯಾ ಅವ್ರ ಪರವಾಗಿ ಮತ್ತು ನಮ್ಮ ಗೌರಿ ಶಕಿ ಸ್ಟುಡಿಯೋ ಪರವಾಗಿ ನಿಮಗೆ ವೆಲ್ಕಮ್ ಗಿಫ್ಟ್ ಸರ್ ಇದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸುಕನ್ಯಾ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ದೇವ್ರು ಒಳ್ಳೇದು ಮಾಡಿ. ನಿನ್ನೆ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ದಡ್ಡ ಪ್ರವೀಣ ಅಂತ ಒಂದು ರೋಲ್ ಮಾಡಿದ್ದಾನೆ ಸರ್ ಹುಡುಗ. ಅವ್ನು ಬಂದು ಹೇಳ್ತಾ ಇದ್ದ, ಅಂದರೆ ಸುಮಾರು ಜನ ಎಕ್ಸಾಂಪಲ್ ಅಷ್ಟೇ ನಿನ್ನೆ ಆಗಿರೋದ್ರಿಂದ ಸರ್ ನಾನು ನಿಮ್ಮ ಎಪಿಸೋಡ್ಗಳನ್ನ ಎಪಿಸೋಡ್ಗಳನ್ನ ಯಾವುದು ಬಿಟ್ಟಿಲ್ಲ ಸರ್, ಪ್ರತಿದಿನ ಒಂದು ಎಪಿಸೋಡ್ ನೋಡೇ ಮಲ್ಕೊಳ್ಳೋದು, ಕೆಲವೊಂದ್ಸಲ ರಿಪೀಟ್ ನೋಡ್ತೀವಿ ಅಂತ ಕೂಡ ತುಂಬ ಜನ ಹೇಳಿದ್ದಾರೆ ಸರ್. ರಿಪೀಟ್ ನೋಡ್ತೀವಿ ಅಂತಲೂ ಹೇಳಿದ್ದಾರೆ. ನನಗೆ ಇವ್ರ ಮ್ಯಾಜಿಕ್ ಇನ್ನೂ ಅರ್ಥ ಆಗಿಲ್ಲ, ಏನು ಸರ್ ಹತ್ರ ಮ್ಯಾಜಿಕ್ ಇದೆ ಅಂತೇಳಿ. ನನಗೆ ತುಂಬ ಲೇಡೀಸ್ಗಳು ಅಂದರೆ ವಯಸ್ಸಾದವ್ರು ಮಾತಾಡ್ತಾರೆ ನನ್ನ ಜೊತೆ, ಎಲ್ಲ ರಿಟೈರ್ಡ್ ಆದಂಥವ್ರು 60-70 ಇಯರ್ಸ್ನವರೆಲ್ಲ ತುಂಬ ಕೇಳ್ತಾರೆ ಅದನ್ನು. ನನಗೆ ಭಾಳ ಮಾತಾಡ್ತಾರೆ ಅವರು ಸಹ. ಫೋನ್ ನಂಬರ್ ತೊಗೊಂಡು ನಿಮ್ಮ ಹತ್ರ ತೊಗೊಂಡು ಪುಸ್ತಕಗಳು ಹೋಗಿ ತೊಗೊಂಡಿದ್ದಾರೆ, ಹೋಗಿ ನಾನು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಅದರಲ್ಲಿ ನಂಬರ್ಗಳು ತೊಗೊಂಡು ಮಾತಾಡುವಂಥದ್ದು. ಈಗೆಲ್ಲ ತುಂಬ ನನಗೆ ಏಜ್ಡವರು ತುಂಬ ಕಾಂಟ್ಯಾಕ್ಟಲ್ಲಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನಾನು ಕೆಲವು ಮಾತಾಡಿದಾಗೆಲ್ಲ ಖಂಡಿತವಾಗ್ಲೂ ಇನ್ನೂ ಒಂದಷ್ಟು ದಿವಸ ನಾವೇನು ಪೊಲೀಸಿಗೆ ನೋಡಿದ್ದೀವಿ ಮಾಡಿದ್ದೀವಿ ಅದನ್ನು ಖಂಡಿತವಾಗ್ಲೂ ಮಾತಾಡ್ತೀವಿ. ಮತ್ತು ಅಪರಾಧಕ್ಕೆ ಸಂಬಂಧಪಟ್ಟಂಥದ್ದನ್ನ ನಾವು ಖಂಡಿತವಾಗ್ಲೂ ನಿಮಗೆ ಮಾತಾಡಿ ಎಚ್ಚರಿಕೆ ಕೊಡ್ತೀವಿ. ಅದಕ್ಕೆಲ್ಲ ನಿಮಗೆ ಅದೊಂದು ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬೋದೋ, ಇಲ್ಲ ಅದರಿಂದ ನಿಮಗೆ ಸ್ವಲ್ಪ ಯಾವತ್ತೋ ಒಂದು ದಿವಸ ಈ ಥರ ಸೈಬರ್ ಕ್ರೈಮ್ ಒಳಗಡೆ ಹಿಂಗೆ ಹೇಳಿದರು ಇವರು, ಅದರಿಂದ ಸದ್ಯ ನಾವು ಬಚಾವಾದ್ವಲ್ಲ ಅನ್ನೋವಂಥದ್ದಾದರೆ ನಮಗಷ್ಟೇ ಸಾಕು. ಎಸ್, ಅದು ನನಗನ್ಸುತ್ತೆ ಈ ಒಂದು ಟೈಮಲ್ಲಿ ಇನ್ನೂ ಜಾಸ್ತಿ ನಾಲೆಡ್ಜಿನ ಅವಶ್ಯಕತೆ ಇದೆ. ಭಾಳ ಎಸ್ಪೆಷಲಿ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಎಷ್ಟು ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಜನ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಯಾಕೆ ಕಳ್ಕೊತಾ ಇದ್ದಾರೆ ಅಂತಂದರೆ ಬೇಸಿಕಲಿ ನಾಲೆಜ್ ಇಲ್ಲದೆ ಇರೋದಕ್ಕೆ. ಅಂದರೆ ಈ ಥರದೊಂದು ಆಗುತ್ತೆ, ಈ ಥರದೊಂದು ಫೋನ್ ಬರುತ್ತೆ, ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದ್ದರೆ ಇಡಪ್ಪ ಫೋನು ಅಂತ ಹೇಳ್ಬಿಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದಕ್ಕೆ ಅವರು ಬಲಿಪಶುಗಳಾಗ್ತಾ ಇದ್ದಾರೆ. ಹೀಗಾಗಿ ನಾಲೆಜ್ ಅಬೌಟ್ ಈ ಅಪರಾಧಗಳ ಬಗ್ಗೆ ನಾಲೆಜ್ ತಿಳ್ಕೊಳ್ಳೋದು ಖಂಡಿತ ಅಪರಾಧ ಅಲ್ಲ ಅಂತ ಉಮೇಶ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ. ಹೀಗಾಗಿ ನನಗನ್ಸುತ್ತೆ ಇಟ್ಸ್ ಮೋರ್ ನೆಸರಿ, ಇನ್ನೂ ನೆಸರಿ ಆಗ್ತದೆ. ಯಾಕೆಂದರೆ ಮುಂಚೆ ಕಳ್ಳ ಬರಬೇಕಾದ್ರೆ ಅವನು ಕಿಟಕಿನಲ್ಲೋ ಬಾಗಿಲು ಹೊಡ್ಕೊಂಡು ಬರಬೇಕಾಗಿತ್ತು. ಈಗೇನಿಲ್ಲ, ನಿಮ್ಮ ಫೋನ್ ಮೂಲಕನೇ ಬಂದ್ಬಿಡ್ತಾನೆ, ಒಳಗೆ ಬಂದ್ಬಿಡ್ತಾನೆ ಅಲ್ವಾ, ಒಳಗೆ ಹಾರ್ಟಿಗೆ ಸೇರ್ಕೊಬಿಡ್ತಾನೆ, ಹಾರ್ಟು ಮೈಂಡು ನಿಮ್ಮ ಇಡೀ ಎಲ್ಲವನ್ನೂ ಕ್ಯಾಪ್ಚರ್ ಮಾಡಿಬಿಡ್ತಾನೆ. ಹೀಗಾಗಿ ಇಟ್ಸ್ ಆಲ್ ದ ಮೋರ್ ನೆಸರಿ ಅಂತ ಹೇಳ್ತಾ ನಾನು ಉಮೇಶ್ ಸರ್ಗೆ ಸರ್, 1 ವರ್ಷ ಕೆಲಸ ಎಲ್ಲ ಚೆನ್ನಾಗಾಯ್ತು ಸರ್? 1 ವರ್ಷ ನಾನು ಕೋರ್ಟ್ಗಳಲ್ಲಿ ಸುಮಾರು ಕೇಸಸ್ಗಳು ಮುಗಿಸ್ದೆ. ಆಮೇಲೆ ನನ್ನ ಏನು ಜಮೀನಿನ ಕೆಲಸಗಳು ಮತ್ತು ಇದೆಲ್ಲ ಕೆಲವಷ್ಟೆಲ್ಲ ನಾನೇ ಅನುಭವಿಸೋಣ, ಯಾಕೆ ಮಾಡೋಕ್ಕೆ ನೋಡೋಣ. ಒಂದು ಸಾರಿ ನಾವು ಆ ಕಾಲದಲ್ಲಿ ಕೆಲಸಕ್ಕೆ ಸೇರೋಕ್ಕೆ ಮೊದಲೇ ವ್ಯವಸಾಯ ಮಾಡ್ತಿದ್ವಲ್ಲ, ಆ ವ್ಯವಸಾಯನ ಈಗಲೇ ಆ ಶಕ್ತಿ ಇದೆಯಾ, ಕೈಯಲ್ಲಿ ಕಳ್ಕೊಬಿಟ್ಟಿದ್ದೀವ, ಕಾಲಲ್ಲಿ ಬಿದ್ದೋಗ್ತದೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದರೆ ಕೂತ್ಕೊಬಿಡ್ತೀವ ಅನ್ನುವಂಥದ್ದನ್ನ ಒಂದು ಟೆಸ್ಟ್ ಮಾಡ್ದಂಗೆ ಆಯಿತು. ಬಟ್ ಎಸ್, ನಮ್ಗೆ ಆ ಝೀಲಿದ್ರೂ ಎಲ್ಲೋ ಒಂದು ಕಡೆ ಆ ಮಟ್ಟದ ಶಕ್ತಿ ಇಲ್ಲ ಅಂದ್ರೂ ಬಟ್ ಮಾಡಿಸುವಂಥದ್ದು ನಾವು ಮಾಡುವಂಥದ್ದು. ಆಮೇಲೆ ನನ್ನ ಇದೇನು ಅಂದರೆ ನಾನೊಂದು ಸಾರಿ ತೋರಿಸ್ತೀನಿ ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಅಂತ. ಅದಾದಮೇಲೆ ಅವರು ಮಾಡ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾರೆ. ಅವರು ಆ ಕಾರಣಕ್ಕೋಸ್ಕರನೇ ನಾನು ಪ್ರತಿ ಕೆಲಸದಲ್ಲೂ ನಾನು ಯಾವಾಗಲೂ ಇನ್ವಾಲ್ವ್ ಆಗ್ತೀನಿ. ಸುಮ್ಮನೆ ನಿಂತ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಟೋಪಿ ಹಾಕೊಬಿಟ್ಟು ಒಂದು ಛತ್ರಿ ಹಿಡ್ಕೊಟ್ಟು ಅಂಥ ಮನುಷ್ಯ ನಾನಲ್ಲ. ಐ ಆಮ್ ಆಲ್ವೇಸ್ ವಾರಿಯರ್, ಐ ಆಮ್ ಆಲ್ವೇಸ್ ಇನ್ ಫ್ರಂಟ್. ಎಸ್ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳಿ ಈ ಒಂದು ಎಪಿಸೋಡ್ ನಮಗೆ ಚಿಕ್ಕ ಎಪಿಸೋಡ್ನ ಅದೇನೆಂದರೆ 2025 ನಾನು ಸಿಕ್ಕಿದ್ದು, 26 ಸಿಗ್ತಾ ಇದ್ದೀವಿ. 1 ವರ್ಷ ಆಗೋಯ್ತು ಸರ್ ಹೇಳ್ತಾಯಿದ್ರು. ಸರಿ, ಹೆಲ್ತ್ ನೀವು ಹಾಗೆ ಮೇಂಟೈನ್ ಮಾಡಿದ್ರಾ? ಸೊ ಅದನ್ನು ಇನ್ನೊಂದು ಸಲ ಹೇಳಿ ಸರ್. ಯಾಕೆಂದರೆ ನಮ್ಮ ಇವತ್ತಿನ ಕಾಲಘಟ್ಟಕ್ಕೆ ಏನಾದರೂ ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಈಗ ನೀವು ಗಂಟೆಗಟ್ಟಲೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರ ಅಂದರೆ, ಆಮೇಲೆ ನೀವು ಗುಡ್ಡ ಬೆಟ್ಟ ಹತ್ತೋದು ಎಲ್ಲ ನಾನು ನೋಡಿದ್ದೀನಿ. ಹೀಗಾಗಿ ನಿಮ್ಮ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಒಂದು ಟಿಪ್ಸ್ ಕೊಡಿ ಸರ್ ನಮ್ಮ ಯೂತ್ಸ್ಗೆ, ಹೆಲ್ತ್ ಯಾಕೆ ಇಂಪಾರ್ಟೆಂಟು ಮತ್ತು ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನೋಡಿ, ನಾವು ನಮ್ಮ ಯಂಗ್ಸ್ಟರ್ಸ್ಗಳ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದರೆ ಯಾವುದನ್ನು ನಾಳೆ ಅಂದ್ಬಿಡ್ತಾರೆ. ಯಾರು ಯಾವುದನ್ನು ನಾಳೆ ಅಂತಾರೋ ಅವ್ರ ಜೀವಮಾನದಲ್ಲಿ ಏನೂ ಸಾಧಿಸೋಕ್ಕಾಗೋದಿಲ್ಲ. ಅದು ಇವತ್ತೇ ಅನ್ಬೇಕದು. ಯಾರು ಇವತ್ತು ಅಂತಾರೋ ಅವರು ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನಾಳೆ ಅಂದ ತಕ್ಷಣವೇ ಅದು ಪ್ರತಿ ದಿವಸ ನಾಳೆಯಾಗೆ ಹೊಟ್ಟೋಗ್ಬಿಡುತ್ತೆ. ಆ ಮನುಷ್ಯ ಹಿಡಿಬೇಕು ಅಂದರೆ ನಾಳೆ ಹೋಗುತ್ತೆ, ಮತ್ತು ಇನ್ನೊಂದು ದಿವಸ ನಾಳೆ ಹೋಗುತ್ತೆ. ಅದು ಯಾವುದೂ ಕಂಪ್ಲೀಟ್ ಆಗೋದಿಲ್ಲ. ಯಾವುದೇ ಒಬ್ಬ ಮನುಷ್ಯ ನಾವು ಒಂದು ಶಿಸ್ತು ಅಂತ ಅನ್ನುವಂಥಕ್ಕೆ ನಮ್ಮ ದೇಹನ ನಾವು ಒಳಪಡಿಸ್ಕೋಬೇಕು. ಯಾವಾಗ ನಮ್ಮಲ್ಲಿ ಶಿಸ್ತು ಅಂತ ಅನ್ನುವಂಥದ್ದು ಬೆಳೆಸ್ಕೊಳ್ಳಲ್ವೋ, ನಾನು ಬೆಳಿಗ್ಗೆ ಹೊತ್ತು 4:15 5 ಗಂಟೆಗೆ ಎದ್ದೇಳಬೇಕು. ಎಂಥ ಸಮಸ್ಯೆನೇ ಇರಲಿ, ಅದು ಎಂಥ ನ್ಯಾಚುರಲ್ ಕೆಲಾಮಿಟಿ ಏನೇ ಆದರೂ ಇದಾದ್ರೂ ಪರವಾಗಿಲ್ಲ, ನಮಗೆ
ನಮ್ಮ ಎದ್ದೇಳಬೇಕು ಅಂತಂದರೆ ಫಸ್ಟು ನಾವು ನಮ್ಮ ನಿದ್ರೆನ ಅದನ್ನು ಕಟ್ಟಾಗಬೇಕು. ಅಂದರೆ ನ್ಯಾಚುರಲಾಗಿ ಕಟ್ಟಾಗಬೇಕು. ಅದು 4:15 ಫಟ್ ಅಂತ ಕಟ್ಟಾಗ್ಬಿಟ್ಟು ನಾವು ಫ್ರೆಶ್ ಆಗಿಬಿಡ್ಬೇಕು. ಅಯ್ಯೋ ಕಷ್ಟ, ಎದ್ದು ಕುಂತು ಯೋಚನೆ ಮಾಡಿ ತಲೆ ಅಳ್ಳಾಡಿಸಿ ಮುಂದ್ಸಾರಿ ಹಿಂಗೆಲ್ಲ ಮಾಡಿ ನಥಿಂಗ್ ಡೂಯಿಂಗ್. ನಿಮ್ಗೆ ಆಟೋಮೆಟಿಕ್ ಕಟ್ಟಾಗಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಎವ್ರಿ ಡೇ ನೀವು ಪ್ರಾಪರಾಗೆ ಮಲಗಬೇಕು. ಒಂದು ಟೈಮಿಗೆ ಕರೆಕ್ಟಾಗಿ ಮಲಗಬೇಕು ಎಲ್ಲೂ. ಆಮೇಲೆ ನೀವು ಯಾವಾಗ ಇಷ್ಟ ಬಂದಂಗೆ ಯಾವುದೋ ಒಂದು ಪಿಕ್ಚರ್ ಹಾಕ್ಕೊಂಡು ನೋಡು, ಇಷ್ಟ ಬಂದಂಗೆ ಬೇಡದೇ ಇರೋದನ್ನೆಲ್ಲ ನೋಡ್ಕೊಂಡು ಕಾಲ ಕಳಿ ರಾತ್ರಿ 12 ಗಂಟೆವರೆಗೂ. ಪುನಃ ನಾನು 4:15 ಎದ್ಬಿಟ್ಟು ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ಮತ್ತು ನಾನು ಇನ್ನೇನು ನಾನು ವ್ಯಾಯಾಮ ಮಾಡ್ತೀನಿ, ಸಾಧ್ಯ ಆಗಲ್ಲ. ನಾನು ಯೋಗ ಮಾಡ್ತೀನಿ, ಆಗಲ್ಲ. ಯಾಕೆಂದರೆ ನಿಮ್ಮ ಬಾಡಿನೇ ಫ್ರೆಶ್ ಇರೋದಿಲ್ಲ. ನಿಮ್ಮ ಬಾಡಿ ಇನ್ನೂ ಸಸ್ಟೈನ್ ಆಗೋದಕ್ಕೆ ನಿಮ್ಗೆ ಶಕ್ತಿನೇ ಇರಲ್ಲ. ಆ ಕಾರಣಕ್ಕೆ ನೀವು ಬೆಳಗ್ಗೆ ಎದ್ದೇಳುವಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ಲಿ ಫ್ರೆಶ್ ಆಗಿರಬೇಕು. ಆವಾಗ ಓದ್ಲೂಬೋದು ಮತ್ತು ಎಲ್ಲ ಕೆಲಸನೂ ಮಾಡ್ಬೋದು. ಅದರಂತೆ ಶಿಸ್ತಿನ ಊಟ. ಏನು ಕಾಣಿಸ್ತದೋ ಅದೆಲ್ಲ ನಮ್ಮ ಊಟ ಆಗಿರಬಾರ್ದು. ಏನು ನೋಡ್ತೀವೋ ಅದೆಲ್ಲ ನಮ್ಮ ಊಟ ಆಗಬಾರ್ದು. ಏನು ನಾವು ತಿಂತೀವೋ, ಏನು ಅನ್ನಿಸ್ತದೋ, ಯಾವಾಗ ತಿನ್ನಬೇಕೋ ಅದು ಮಾತ್ರ ನಮ್ಮ ಊಟ ಆಗಬೇಕಷ್ಟೇ. ಕಂಡಿದ್ದೆಲ್ಲ ತಿನ್ಬಿಟ್ರೆ, ನೋಡಿದ್ದೆಲ್ಲ ತಿನ್ಬಿಟ್ರೆ ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ನಮ್ಮ ದೇಹನ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅವ್ರ ಕೈಯಲ್ಲಿ ಇಟ್ಕೊಬಿಡ್ತಾರೆ. ಬೀದಿಲಿರುವಂಥವ್ರು, ಅಂಗಡಿಗಳು, ಆಮೇಲೆ ಸ್ಟೋರ್ ಅಂಗಡಿಯವರು, ಹೋಟ್ಲವರು, ನಮ್ಮ ದೇಹದ ಕಂಟ್ರೋಲ್ ಅವ್ರು ಇಟ್ಕೊಬಿಡ್ತಾರೆ. ಆ ಕಾರಣಕ್ಕೆ ಅವ್ರು ಕಂಟ್ರೋಲ್ ಕೊಟ್ಬಿಟ್ರೆ ನಿಮಗೆ ಶಿಸ್ತೇ ಬರಲ್ಲ. ನಿಮ್ಮ ಕಂಟ್ರೋಲಲ್ಲಿ ಇರಬೇಕಾ, ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಇದೇ ತಿನ್ಬೇಕು ನಾನು ಅಂತ ಮಾಡ್ಕೋಬೇಕು. ಸಿಕ್ಕದೆಲ್ಲ ನಮ್ದೇನು ಪ್ರಯೋಗ ಶಾಲೆ ಅಲ್ಲ. ಹೊಟ್ಟೆ ಒಂದು ಸಾರಿ ಟೇಸ್ಟ್ ನೋಡೋಣ ಬಾ, ಇಟ್ ಈಸ್ ವೆರಿ ಬ್ಯಾಡ್. ಅದನ್ನೊಂದು ಸಾರಿ ಟೇಸ್ಟ್ ನೋಡ್ಬಿಡೋಣ ಬಾ. ಪ್ರಯೋಗಶಾಲೆನ ನಮ್ಮದು. ಪ್ರತಿ ಸಾರಿನೂ ನಮ್ಗೆ ಯಾವುದೇ ತಿಂದರೂ ಚೆನ್ನಾಗದೆ ಅಂತ ಯಾವ ಕಾರಣಕ್ಕೂ ಅನ್ಸಲ್ಲ. ಅಂಟಿನಲ್ಲಿ ಅನ್ಲೆಸ್ ನಮಗೆ ಯಾವುದು ಸರಿ ಅಂತ ಮೈಂಡಲ್ಲಿ ಈಗಾಗಲೇ ಸೆಟ್ ಆಗಿರ್ತದೋ ಅದೇ ಸರಿ. ಇನ್ಯಾವುದೂ ಸರಿ ಆಗಲ್ಲ. ಚೆನ್ನಾಗದೆ ಅಂದ್ಬಿಟ್ಟು ಚೈನಲ್ದಲ್ಲಿ ಹೋಗ್ಬಿಟ್ಟು ಏನು ಇಟ್ಟಿರ್ತಾರೆ, ಹುಳ ಉಪ್ಟೆ ಹಾವು ಅಲ್ಲಿ ಎಲ್ಲನೂ ತೊಗೊಂಡು ತಿನ್ಕೊಂಡು ಹೋಗ್ಬಿಡ್ತೀವ. ನಾವು ಪ್ರಯೋಗ ಮಾಡಲ್ವಲ್ಲ ಅದನ್ನೆಲ್ಲನೂ. ಹುಡ್ಕೊಂಡು ಹೋಗ್ತೀವಿ, ಎಲ್ಲಿ ಸೊಪ್ಪು ಸಿಗ್ತದೆ, ಕಾಳೆಲ್ಲಿ ಸಿಗ್ತದೆ, ರೈಸ್ ಇದೆಲ್ಲೆಲ್ಲಿ ಸಿಗುತ್ತೆ, ಲೈಟಾಗಿ ಸ್ಪೈಸಿ ಎಲ್ಲಿ ಸಿಗ್ತದೆ, ಹೌದಲ್ವಾ? ನಮ್ಮದೇ ಆದಂಥ ಒಂದು ಮಾಡ್ಕೊಂಡಿರ್ತೀವಲ್ಲ. ಅದರಿಂದ ಆಚೆ ಹೋದಾಗ ನಾವು ಯಾವ ಕಾರಣಕ್ಕೂ ನಾವು ನಮ್ಮ ಹೆಲ್ತ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅದ್ರ ಒಳಗಡೆ ಇದ್ದಾಗ ಮಾತ್ರ ಸಾಧ್ಯ. ಬಟ್ ನಿಯಮಿತವಾಗಿ ನೀವು ಎದ್ದು ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡಲೇಬೇಕು. ಮಳೆ ಉಯ್ಲಿ, ಗೌನ ಹಾಕೋಬೇಕು, ನಡೀತಾ ಇರಬೇಕು. ಸರ್ ನೀವು ಏನು ಮಾಡ್ತೀರಿ ಸರ್? ನಾನು ಬೆಳಗ್ಗೆ ಕರೆಕ್ಟಾಗಿ 4:15 ಎಚ್ಚರ ಆಗುತ್ತೆ ನನಗೆ. ನಾನು 4:15 15 ಮಿನಿಟ್ಸ್ 4:45 5 ಗಂಟೆಗೆ ನಾನು ಪಾರ್ಕ್ ಹೋಗ್ಬಿಡ್ತೀನಿ. ಹತ್ತಿರದ ಪಾರ್ಕ್ಗಳಿಗೆ ಹೋಗಿ 1 ಅವರ್ ನಾವು ನಡೀತೀವಿ. ನಮ್ಮ ಫ್ರೆಂಡ್ಸು, ನಾವು ಹಲವಾರು ಸಾರಿ ಬಂದಿದ್ದಾರೆ ನಿಮ್ಮ ಸ್ಟುಡಿಯೋಗೆ ಕರ್ಕೊಂಡ್ಬಂದಿದ್ದೀನಿ. ಶ್ರೀನಿವಾಸ್ ಅಂತ, ಗಿರಿ ಅಂತ ಹಲವಾರು ಜನ ನನ್ನ ಜೊತೆ ಇದ್ದಾರೆ. ರೆಗ್ಯುಲರಾಗಿ ನಡೀತೀವಿ. 1 ಅವರ್ಗೆ ಎಕ್ಸಾಕ್ಟ್ ಜನ ಎಲ್ಲ ವಾಕಿಂಗ್ ಬರ್ತಾವ್ರೆ ಅಂದಾಗ 6 ಗಂಟೆಗೆ ಇಳಿತಾವ್ರೆ ಅಂದಾಗ ನಾವು ಮುಗಿಸ್ಕೊಂಡು ಆಗಲೇ ಬಂದುಬಿಡ್ತೀವಿ. ನಾನು ಮೈ ಡೇ ಸ್ಟಾರ್ಟ್ ಫ್ರಮ್ 4:30 to 5 o'clock. ಒಂದು ಗಂಟೆ ಮೊದಲೇ ನನ್ನ ಜೀವನ ಪ್ರಾರಂಭ ಆಗಿಬಿಡುತ್ತೆ. ಮತ್ತು ಮನೆಗೆ ಬಂದ ತಕ್ಷಣವೇ ಆ 6 ಗಂಟೆಯಿಂದ 8 ಗಂಟೆವರೆಗೂ ನಾನು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ಏನೇನು ಎವಿಡೆನ್ಸ್ ತಯಾರು ಮಾಡ್ಕೋಬೇಕು, ಪ್ರತಿಯೊಂದು. ಆಮೇಲೆ ಇವತ್ತೊಂದು ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾರ್ಯಾರಿಗೆ ಏನೇನು ಹೇಳಬೇಕು, ಎಲ್ಲೆಲ್ಲಿ ಚಾಕೌಟ್ ಇದೆ. ಆ 2 ಗಂಟೆಯಲ್ಲಿ ನನ್ನ ಲೆಕ್ಕ 4 ಗಂಟೆ ಕೆಲಸ ಮಾಡಿಬಿಡ್ತೀನಿ ನಾನು ಪೂರ್ತಿ. ಮತ್ತು ಏನೋ ನೋಡೋದು, ಏನೋ ಕೂತ್ಕೊಳ್ಳೋದು, ಏನೋ ಅವೆಲ್ಲ ನಥಿಂಗ್ ಡೂಯಿಂಗ್. ನನ್ನ ಕೆಲಸಗಳ ಬಗ್ಗೆ ಮಾಡ್ಕೊಬಿಡ್ತೀನಿ. 8 ಗಂಟೆ ಆದಮೇಲೆ ಮತ್ತೆ ಕೆಲಸಕ್ಕೆ ರೆಡಿ. ಎಲ್ಲಿಗೆ ಹೋಗಬೇಕು, ಕೋರ್ಟ್ಗೆ ಹೋಗ್ಬೇಕು, ಬೇರೆ ಇನ್ನೆಲ್ಲಿ ಹೋಗಬೇಕು, ಇನ್ನೇನಕ್ಕೆ ನಾನು ಮಾತಾಡೋಕ್ಕೆ ಹೋಗ್ಬೇಕು, ಇನ್ಯಾವುದು ಕಾರ್ಯಕ್ರಮಗಳಿದ್ದಾವೆ, ಇನ್ಯಾವುದಾದ್ರೂ ಅಕಸ್ಮಾತ್ ಇಂಟರ್ವ್ಯೂಗಳಿದ್ದಾವೆ, ಈ ಪ್ರೋಗ್ರಾಮ್ಗಳಿಗೆ ನನಗೆ ಬೇಗ ಆಗ್ಬೇಕು. ಇಲ್ಲಾಂದರೆ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ಎರ್ಲಿ ಎದ್ದೇಳಿ ಓದಿ ತುಂಬ ಕಾನ್ಸಂಟ್ರೇಷನ್ ಮಾಡಿ, ಯಾವ ಕಾರಣಕ್ಕೂ ಮನಸ್ಸು ನೀವೇ ತಗೋಬಿಟ್ರೆ ಅದನ್ನು ನಿಮ್ಮ ಜೀವನದಲ್ಲಿ ನೀವು ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 1 ಸಾರಿ ಆಗ್ಬೋದಾ, 2 ಸಾರಿ ಆಗ್ಬೋದಾ, 3ನೇ ಸಾರಿಗೆ 100ರಷ್ಟು ಆಗ್ತೀರಿ. ಸೊ ಹಾಗೆ ಆರೋಗ್ಯ, ಎಕ್ಸಸೈಸು ಇದೆಲ್ಲವನ್ನು ಕೂಡ ಎಷ್ಟು ಇಂಪಾರ್ಟೆಂಟ್, ಮತ್ತು ಹೇಗೆ ಅವರು ಸ್ವತಃ ಮಾಡ್ತಾ ಇದ್ದಾರೆ. ಸರ್ ಯಾವುದನ್ನು ಕೂಡ ಮಾಡದೇ ಇರೋದು ಹೇಳಲ್ಲ, ಅವ್ರು ಏನು ಮಾಡ್ತಾರೆ ಅದನ್ನೇ ಹೇಳ್ತಾರೆ. ಒಳ್ಳೆ ಅಭ್ಯಾಸನೂ ಮುಖ್ಯ, ಅದಕ್ಕೆ ಸಂಬಂಧಪಟ್ಟ ಒಳ್ಳೆ ಅಭ್ಯಾಸಗಳು. ಯಾಕೆ ನಾನು ನೀವು ಸರ್ ಕೇಳಿದೆ ಅಂದರೆ, ಈ ನಿಮ್ಮ ವಿಡಿಯೋಗಳು ನೋಡುವಂಥವ್ರು ತುಂಬ ಜನ ಯೂತ್ಸ್ ನೋಡ್ತಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ 18, 19, 20, 21, 30 ಈ ರೇಂಜಲ್ಲಿ ತುಂಬ ಜನ ನೋಡ್ತಾರೆ. ಹೀಗಾಗಿ ನಾವು ಈ ಟೈಮಲ್ಲಿ ನಮ್ಮದೆಲ್ಲ ಬೇರೆದೇ ಇರುತ್ತೆ, ನಮ್ಮ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ನಮ್ಮ ಜಗತ್ತಂದರೆ ಇಡೀ ನಮ್ಮ ದೇಹ ಅಂದರೆ ನಾವು ಕೇರೆ ಮಾಡಲ್ಲ, ಯೂಶ್ವಲಿ ಮಾಡೋದೇ ಇಲ್ಲ. ಏನೋ ಒಂದು ತೆಗಿ ಹೊಡಿತಾರೆ ಸಿಗರೇಟು, ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದೇ ಈ ಜಗತ್ತಲ್ಲಿ ಎಲ್ರಿಗೂ ಒಂದೇ ಥರವಂಥ ಸಮಸ್ಯೆ ಇದೆ. ಎಲ್ಲರಿಗೂ ಅದೇ ಕಷ್ಟಗಳಿದ್ದಾವೆ, ಅದೇ ನೋವಿದ್ದಾವೆ. ಯಾರಿಗೂ ಒಬ್ರಿಗೊಬ್ರಿಗೆ ಇದ್ದಂಗಿಲ್ಲ. ದುಡ್ಡಿದ್ದವ್ರಿಗೆ ಏನೂ ಇಲ್ಲ ಅಂದಾಗ ಜಾಸ್ತಿ ಅವ್ರಿಗೆ ಇರುತ್ತೆ, ದುಡ್ಡು ಇಲ್ದವ್ರಿಗೆ ಕಮ್ಮಿ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಅಯ್ಯೋ ನನಗೆ ಎಲ್ಲ ತುಂಬ್ಕೊಬಿಟ್ಟೋ ಸಮಸ್ಯೆಗಳಲ್ಲ, ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ನೀವೇನಾರ ಅನ್ಕೊಬಿಡ್ತು ಅಂದರೆ ಕುಬ್ಜರಾಗ್ಬಿಡ್ತೀರಿ. ಯಾವ ಕಾರಣಕ್ಕೂ ಅನ್ಕೊಳಕ್ಕೆ ಹೋಗ್ಬಾರ್ದು.
ಸೊ ಥ್ಯಾಂಕ್ ಯು ಸರ್. ಮತ್ತೊಂದು ಸಲ ನಿಮಗೆ Thank you very much, sir. ಗೌರಿ ಶಕ್ಕಿ ಸ್ಟುಡಿಯೋಗೆ ಇನ್ನು ಮುಂದೆ ಶುರುವಾಗಲಿದೆ ಯಥಾ ಪ್ರಕಾರ ಬೆಂಗಳೂರು ಅಂಡರ್ವರ್ಲ್ಡ್.